ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಇಟ್ಸ್ ಕುಕಿಂಗ್ ಟೈಮ್ ವಿತ್ ಗಾಯತ್ರಿಸ್ ಕಿಚನ್ ಯೂಟ್ಯೂಬ್ ಚಾನಲ್. ಈ ಸಲ ನಾನು ಯಾವ ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಅಂತಂದರೆ, ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಯಾವ ರೀತಿ ಹಾಕಬೇಕು, ನಮ್ಮ ಬಿಜಾಪುರ ಸೈಡು, ಉತ್ತರ ಕರ್ನಾಟಕ ಸೈಡು ಯಾವ ರೀತಿ ನಾವು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡ್ಕೋತೀವಿ ಅಂತ ನಿಮಗೆ ಹೇಳ್ಕೊಡ್ಲಿಕ್ಕೆ ಬಂದೀನಿ ರೀ. ಸೊ ನಮಗೆ ಉಪ್ಪಿನಕಾಯಿ ಇಲ್ಲ ಅಂತಂದರೆ ಊಟನೇ ಕಂಪ್ಲೀಟ್ ಆಗೋದಿಲ್ಲ, ಹೌದಲ್ವಾ? ಒಂದು ಯಾವುದೇ ಫಂಕ್ಷನ್ ಆಗಿರ್ಬೋದು, ಮದುವೆ ಕಾರ್ಯ ಆಗಿರ್ಬೋದು, ಯಾವುದೇ ಕಾರ್ಯ ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ನಮ್ಗೆ ಕಂಪಲ್ಸರಿ ಉಪ್ಪಿನಕಾಯಿ ಬೇಕು, ಹೌದಲ್ವಾ? ಸೊ ಬನ್ನಿ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಳ್ಳೋಣ. ನೋಡ್ರಿ, ನಾ ಇಲ್ಲೇ ಒಂದು 100 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಫ್ರೆಶ್ ಆಗಿರೋನ. ಅವನ್ನೆಲ್ಲನೂ ಕ್ಲೀನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕರೆಕ್ಟಾಗಿ ನೀರಲ್ಲಿ ವಾಶ್ ಮಾಡ್ಕೋತಾ ಇದ್ದೀನಿ. ಆ ನೀರಲ್ಲಿ ವಾಶ್ ಮಾಡ್ಕೊಂಡಿರೋದನ್ನು ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ವಾಶ್ ಮಾಡ್ಕೊಂಡಿದ್ದೀನಿ ಅಂತ. ಕರೆಕ್ಟಾಗಿ ಒಂದು ಸ್ವಲ್ಪ ಗಲೀಜಿಲ್ಲಾರ್ದೇ, ಮಣ್ಣಿಲ್ಲಾರ್ದೆ ಕರೆಕ್ಟಾಗಿ ವಾಶ್ ಮಾಡಿಕೊಂಡು, ಅದಾದಮೇಲೆ ಒಂದು ಕ್ಲೀನ್ ಟಾವೆಲ್ ತೊಗೋಬೇಕು. ಟಾವೆಲ್ ತೊಗೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ನೀಟಾಗಿ ಒರೆಸ್ಕೋಬೇಕು. ಒಂದು ಹನಿ ನೀರಿಲ್ಲಾರ್ದಾಗ, ನೀರು ಇರದೇ ಇರೋ ಥರ ನಾವು ಅದನ್ನು ಒರೆಸ್ಕೋಬೇಕು. ನೋಡಿ ನಾನು ಯಾವ ಥರ ಡ್ರೈ ಮಾಡ್ಕೊಂಡಿದ್ದೀನಿ. ನಾವು ಹಾಕೋ ಪಾತ್ರೆನೂ ಒಂದು ಪೂರ್ತಿ ಡ್ರೈ ಆಗಿರಬೇಕು. ಅದಾದಮೇಲೆ ನೋಡಿ, ನಾನೀಗ ಒಂದು ನಿಂಬೆ ಹಣ್ಣಲ್ಲಿ 4 ಪೀಸಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ಯಾವ ಸೈಜ್ನಲ್ಲಿ ಬೇಕು ನೀವು ಆ ರೀತಿ ಕಟ್ ಮಾಡ್ಕೋಬೇಕು. ನಾನು ಒಂದು ನಿಂಬೆ ಹಣ್ಣಲ್ಲಿ 4 ನನಗೆ ಸಾಕು, ಅದಕ್ಕೆ ನಾನು 4 ಪಾರ್ಟಾಗಿ ಮಾಡ್ಕೋತಾ ಇದ್ದೀನಿ, ಪೀಸಾಗಿ. ಸೊ ಅದರಲ್ಲಿ ಆಮೇಲೆ ನೀವು ಒಂದು ಸ್ವಲ್ಪ ಬೀಜಗಳನ್ನ ಇಡಬಾರ್ದು, ಓಕೆನಾ? ಯಾಕೆ ಬೀಜಗಳನ್ನ ಇಡಬಾರ್ದು ಅಂತಂದರೆ, ಅದನ್ನು ಒಂದು ವೇಳೆ ನಾವು ಇಟ್ಬಿಟ್ಟು ಕುದಿಸಿದ್ವಿ ಅಂತಂದರೆ ಅದರಲ್ಲಿ ಕಹಿ ಬಿಡುತ್ತೆ ಅದು. ಸೊ ಉಪ್ಪಿನಕಾಯಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ಕಹಿಯಾಗಿ ನಾವು ಮಾಡಿರೋದೆಲ್ಲ. ಅದಕ್ಕೆ ಬಿಡಬಾರ್ದು. ಸೊ ನೋಡಿ, ಇಲ್ಲಿ ನಾನು ಯಾವ ರೀತಿ ಎಲ್ಲ ರಿಮೂವ್ ಮಾಡ್ಕೋತಾ ಇದ್ದೀನಿ, ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ, ಓಕೆನಾ? ಸೊ ನೋಡಿ ನಾನು ಯಾವ ಥರ ಎಲ್ಲನೂ ತೆಗ್ದು ಹಾಕಿದ್ದೀನಿ ಅಂತ. ನಮಗೆ ನೋಡಿ ಇಷ್ಟು ಬಂದಿದ್ದಾವೆ ನಿಂಬೆ ಹಣ್ಣಲ್ಲಿ ಬೀಜಗಳು. ಅದಾದಮೇಲೆ ನೋಡಿ, ಈಗ ನಾವು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. 2 kg ನಾನು ಬೆಲ್ಲ ತೊಗೊಂಡಿದ್ದೀನಿ, ಓಕೆನಾ? ಬೆಲ್ಲ ತೊಗೊಂಡಿದ್ದೀನಿ. ಅದು ಯಾವ ಬೆಲ್ಲ ಅಂತಂದರೆ ಆರ್ಗ್ಯಾನಿಕ್ ಬೆಲ್ಲ. ಯಾಕಂದರೆ ನಮ್ಮ ಮನೇಲಿ ಡಯಾಬಿಟೀಸ್ ಜನ ಇರೋದ್ರಿಂದ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೊಳ್ಳಿ, ಓಕೆನಾ? ಅದನ್ನು ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, 2 kg ಬೆಲ್ಲಕ್ಕೆ ಪೌಡರ್ ಮಾಡ್ಕೊಂಡಿದ್ದೀನಿ. 100 ನಿಂಬೆ ಹಣ್ಣಿಗೆ 2 kg ಬೆಲ್ಲ ತೊಗೊಳ್ಬೇಕು, ಓಕೆನಾ? ಅದಾದಮೇಲೆ ಒಂದು 1/2 kg ಉಪ್ಪು ತೊಗೋಬೇಕು. ಸೊ ಇದನ್ನೆಲ್ಲ ನಾವು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು, ಸೊ ನೋಡ್ತಿರ್ಬೋದು ನೀವು, ನಾನು ಒಂದು ಪಾತ್ರೆಯಲ್ಲಿ ನಿಂಬೆ ಹಣ್ಣನ್ನು ಎಲ್ಲನೂ ಹಾಕೋತಾ ಇದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ಹಾಕ್ಕೊಂಡ್ಬಿಟ್ಟು, ಅದಕ್ಕೆ ನಾನೀಗ ಒಂದು 1/2 kg ಉಪ್ಪು ತೊಗೊಂಡಿದ್ದೀನಲ್ವ, ಆ 1/2 kg ಉಪ್ಪನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಲ್ಲ, ಆ ಥರನೇ ನೀವು ಕರೆಕ್ಟಾಗಿ ಮಿಸ್ ಮಾಡ್ದೇ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಮತ್ತು ಜಾಗರಿ ಪೌಡ್ರ್ ಅಂದರೆ ಬೆಲ್ಲದ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು, ಓಕೆನಾ? 2 kg ಬೆಲ್ಲದ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು, ಓಕೆನಾ? ನೋಡಿ ನಾನು ಯಾವ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸಿಂಗ್ ಪಾರ್ಟಲ್ಲೇ ಇರುತ್ತೆ ನಮಗೆ ಉಪ್ಪಿನಕಾಯಿ ಯಾವ ರೀತಿ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ, ಓಕೆನಾ? ನೋಡಿ ನಾನು ಈ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಮಿಕ್ಸ್ ಮಾಡ್ತಾ ಬೆಲ್ಲ ಯಾವ ಥರ ಕರಗಿದೆ ಅಂತ. ಸೊ ಈ ಥರ ಬೆಲ್ಲ ಕರಗೋವರೆಗೂ ನಾವು ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆ ಮುಚ್ಚಿಟ್ಬಿಡಬೇಕು. ಅದಾದಮೇಲೆ ಯಾವ ಥರ ಇದು ಕುದೀತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಎಲ್ಲ ಮಿಕ್ಸ್ ಆಗಿಬಿಟ್ಟು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ನೋಡಿ. ಸೊ ಯಾವ ಥರ ಇದು ನಿಂಬೆಹಣ್ಣು ತೋರಿಸ್ತಾ ಇರೋ ಪ್ರಕಾರ ಯಾವ ಥರ ಕುದ್ದಿದೆ ನೋಡಿ, ಈ ಥರ ನೀವು ಕುದಿಸ್ಕೋಬೇಕಾಗುತ್ತೆ. ಸೊ ಈಗ ನಾವು ಇದನ್ನು ಆರಿಡಬೇಕಾಗುತ್ತೆ. 5 to 6 hours ನಾವು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನಾವು ಮಸಾಲೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ತಣ್ಣಗಾದಮೇಲೆ ಯಾವ ಥರ ಇದು ಎಲ್ಲ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಈ ಥರ ನೋಡಿ, ಇದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಕೋಬೇಕು. ಈಗ ಮಸಾಲೆನ ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಾನು ಒಂದು 2 ಕಪ್ಪಷ್ಟು, 1 ಕಪ್ಪಷ್ಟು ಸಾಸಿವೆ, ಅದಾದಮೇಲೆ ಜೀರಿಗೆ ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು, ಒಂದು 10 ರಿಂದ 15 ಏಲಕ್ಕಿ, ಆಮೇಲೆ 1 ರಿಂದ 1.5 ಸ್ಪೂನಷ್ಟು ನಾನು ಲವಂಗ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ಪೂನಷ್ಟು ಮೆಂತ್ಯ, 1.5 ಸ್ಪೂನಷ್ಟು. ಅದಾದಮೇಲೆ ಒಂದು
ಕಪ್ಪಷ್ಟು ಒಂದು ಅಚ್ಕಾರದ ಪುಡಿ. ಅದಾದಮೇಲೆ ನಾನಿಲ್ಲಿ MTRದು ಹಿಂಗೆ ಪೌಡ್ರ್ ತೊಗೊಂಡಿದ್ದೀನಿ. ಹಿಂಗೆ ಹಾಕಬೇಕು, ನಾವು ಹಿಂಗೆ ಹಾಕ್ತೀವಿ. ಸೊ ನೀವು ಹಾಕ್ಕೊಳ್ಳೋರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟ್ ಈಗ ಇದನ್ನೆಲ್ಲನೂ ನಾವು ಹುರ್ಕೋಬೇಕು. ಓಕೆನಾ. ಒಂದು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದಾದಮೇಲೆ ಮಿಕ್ಸಿಗೆ ಮಾಡ್ಕೋಬೇಕು. ಬನ್ನಿ ನಾವು ನೋಡೋಣ ಈಗ ಯಾವ ಥರ ಹುರ್ಕೋಬೇಕಂತ. ಸೊ ಈಗ ಗ್ಯಾಸ್ ಹಚ್ಕೊಂಡಿದ್ದೀನಿ. ಅದಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈಗ ನಾನು ಫಸ್ಟು ಲವಂಗನ ಹುರ್ಕೋತೀನಿ. ಎಷ್ಟು ಲವಂಗ ಹುರ್ಕೋತೀನಿ ಅಂತಂದರೆ, ಎಷ್ಟು ತೊಗೊಂಡಿರ್ತೀನಿ ಅಲ್ವಾ, 1 ಸ್ಪೂನಷ್ಟು ಅಷ್ಟು ಹುರ್ಕೋತೀನಿ. ಅದಕ್ಕೆ ಡ್ರೈ ರೋಸ್ಟ್ ಮಾಡ್ಕೋಬಾರ್ದು. ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದನ್ನು ರೋಸ್ಟ್ ಮಾಡ್ಕೋಬೇಕು. ಎಷ್ಟು ರೋಸ್ಟ್ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಕೆಂಪಾಗಬೇಕು, ಅದು ಅಷ್ಟು ರೋಸ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಯಾವ ಥರ ರೆಡ್ ಕಲರ್ ಬಂದಿದೆ ಆ ಥರ ನೀವು ಕೂಡ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಾನು ಇಲ್ಲಿ ಏಲಕ್ಕಿನ ಹಾಕೋತೀನಿ. ಏಲಕ್ಕಿ ಹಾಕ್ಕೊಂಡ್ಬಿಟ್ಟು ಅದನ್ನು ಸೇಮ್ ಆ್ಯಸ್ ಇಟ್ ಈಸ್ ರೋಸ್ಟ್ ಮಾಡ್ಕೋತೀನಿ. ತುಂಬ ಆಯಿಲ್ ಹಾಕಬಾರ್ದು, ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ ಹಾಕಬೇಕು ಆಯಿಲ್ನ. ಓಕೆನಾ. ಸೊ ನೋಡಿ ಇದನ್ನು ರೆಡ್ ಕಲರ್ ಆಗೋ ತನಕ ಹುರ್ಕೋತೀನಿ. ಭಾಳನೂ ರೋಸ್ಟ್ ಮಾಡಬಾರ್ದು, ಸ್ವಲ್ಪ ರೆಡ್ ಆಗಬೇಕು. ಅದಾದಮೇಲೆ ಜೀರಿಗೆನ ಹುರ್ಕೋತೀನಿ. ಜೀರಿಗೆನೂ ನೋಡಿ ಎಷ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದನ್ನು ಕೂಡ ರೆಡ್ ಆಗಬೇಕು. ನೋಡಿ ಯಾವ ಥರ ರೆಡ್ ಕಲರ್ ಬಂತು, ಒಂದು ಸ್ವಲ್ಪ ಲೈಟಾಗಿ. ಸೊ ನೋಡಿ ಈ ಥರ ಕೈ ಆಡಿಸ್ತಾ ಇರಬೇಕು. ಇಲ್ಲ ಅದನ್ನು ಫುಲ್ ಡ್ರೈ ಆಗ್ಲಿಕ್ಕೆ ಫುಲ್ ರೋಸ್ಟ್ ಆಗ್ಲಿಕ್ಕೆ ಬಿಡಬಾರ್ದು, ಇಲ್ಲಾಂದರೆ ಹೊತ್ತು ಬಿಡುತ್ತೆ. ಸೊ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಹುರ್ಕೋಬೇಕು. ಈಗ ನಾನು ಮೆಹಂತೆ ಹುರ್ಕೋತೀನಿ. ಸೊ ಇದನ್ನು ನಾನು 2 ಟೇಬಲ್ ಸ್ಪೂನ್ ಮೆಹಂತೆ ತೊಗೊಂಡಿದ್ದೀನಲ್ವಾ. ಸೊ ಇದನ್ನು ತುಂಬ ತೊಗೋಬಾರ್ದು, ಸ್ವಲ್ಪ ತೊಗೋಬೇಕು, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ಸೊ ನೋಡಿ ಇದನ್ನು ಕೂಡ ನಾನು ರೆಡ್ ಕಲರ್ ಆಗೋ ತನಕ ಹುರ್ಕೊಂಡಿದ್ದೀನಿ. ಓಕೆನಾ. ಅದಾದಮೇಲೆ ಲಾಸ್ಟು ನಾನು ಸಾಸಿವೆ ಹಾಕೋತೀನಿ. ಸಾಸಿವೆನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಯಾಕಂತಂದರೆ 1 ಕಪ್ಪಾಗಷ್ಟು ತೊಗೊಂಡಿದ್ದೀನಿ. ಯಾಕಂತಂದರೆ ಇದು ನಮಗೆ ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಲ್ಲಿ. ಇದೇ ಮೇನ್ ಪಾರ್ಟು. ಇದರಿಂದನೇ ಸ್ವಲ್ಪ ಟೇಸ್ಟ್ ನಮಗೆ ಜಾಸ್ತಿ ಬರುತ್ತೆ ಉಪ್ಪಿನಕಾಯಲ್ಲಿ, ಅದಕ್ಕೆ. ಸೊ ಇದನ್ನು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ಬಿಟ್ಟು ನಾವೀಗ ರೋಸ್ಟ್ ಮಾಡ್ಕೋಬೇಕು. ನೋಡಿ ಇದು ನಮಗೆ ಬ್ಲ್ಯಾಕ್ ಕಲರ್ ಇದೆ ಅಲ್ವಾ, ಬ್ಲ್ಯಾಕ್ ಇದ್ದಿದ್ದು ವೈಟ್ ಆಗಬೇಕು. ನೋಡಿ ಯಾವ ಥರ ಬಂದಿದೆ ಇದು ಅಂತ ಕಲರು. ಸೊ ಆ ಥರ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಆಯಿಲ್ನ ಒಂದು ಸ್ವಲ್ಪ ಇದು ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ಅಂದರೆ ಏನಕ್ಕೆ ಆಯಿಲ್ ಅಂತ ಅಂದರೆ, ನಾವೀಗ ಎಲ್ಲ ಉಪ್ಪಿನಕಾಯಲ್ಲಿ ಈಗ ನಾನು ಕುದಿಸಿಟ್ಕೊಂಡಿರೋ ಉಪ್ಪಿನಕಾಯಲ್ಲಿ ಮಸಾಲೆ ಹಾಕ್ತೀನಲ್ವ, ಆ ಮಸಾಲೆ ಹಾಕಿದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ. ಬಿಕಾಸ್ ಆಫ್ ಟೇಸ್ಟಿಗಂತ ನಾವು ಹಾಕ್ಕೊಳ್ಳೋದು. ಸೊ ನಾನಿಲ್ಲಿ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಒಂದು 6ರಿಂದ 7 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ನನಗೆ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ. ಅಷ್ಟು ತೋರಿಸ್ತಾ ಇದ್ದೀನಲ್ವ, ಅಷ್ಟೇ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಅದನ್ನು ಎಣ್ಣೆ ರೆಡಿ ಮಾಡ್ಕೋಬೇಕು ಕುದಿಸ್ಬಿಟ್ಟು. ಇದು ಯಾಕೆ ಮಾಡ್ಕೋಬೇಕು ಅಂದರೆ ಟೇಸ್ಟಿಗೆ, ಒಂದು ಸ್ವಲ್ಪ ಉಪ್ಪಿನಕಾಯಿ ಟೇಸ್ಟ್ ಬರಲಿ ಅಂತ ನಾವಿದನ್ನು ಮಾಡ್ಕೊಳ್ಳೋದು. ಓಕೆನಾ. ಇದನ್ನು ಲಾಸ್ಟಿಗೆ ಆ್ಯಡ್ ಮಾಡ್ಕೋತೀವಿ ಎಲ್ಲ ಆದಮೇಲೆ. ಸೊ ಇದು ಕಾದಿದೆ, ಎಣ್ಣೆ ಕಾದಿದೆ. ಸೊ ನಾನು ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ಆಫ್ ಮಾಡಿಕೊಂಡು ಮಿಕ್ಸಿಗೆ ಹಾಕೋತೀನಿ ಈಗ. ಸೊ ನೋಡಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಈ ಥರ ಬಂದಿದೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಿಂಬೆಹಣ್ಣಿನಲ್ಲಿ. ನೋಡಿ ಈಗ ಒಂದು 3 ಟೇಬಲ್ ಸ್ಪೂನಷ್ಟು ನಾನು 3ರಿಂದ 4 ಟೇಬಲ್ ಸ್ಪೂನಷ್ಟು ನಾನು ಮಸಾಲ ಹಾಕ್ಕೊಂಡೆ. ಸೊ ನಿಮಗೆ ಮಸಾಲೆ ಜಾಸ್ತಿ ಬೇಕು ಅಂತಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ನಮಗೆ ಜಾಸ್ತಿ ಬೇಡ, ಸ್ವಲ್ಪನೇ ಹಾಕೋತೀವಿ ನಾವು. ಒಂದು 3 ಟೇಬಲ್ ಸ್ಪೂನಷ್ಟು 100 ನಿಂಬೆಹಣ್ಣಿಗೆ. ಸೊ ನಾನು ಇಲ್ಲಿ ಎಷ್ಟು ಖಾರ ನಿಮ್ಮ ಅಳತೆಗೆ ತಕ್ಕಂತೆ ಹಾಕ್ಕೊಳ್ಳಿ. ನಮ್ಮ ಖಾರ ಜಾಸ್ತಿ ಬೇಡ, ಅದಕ್ಕೆ ನಾವಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನಾವು ಹಾಕೋತೀವಿ, ಖಾರನ ಹಾಕೋತಿದ್ದೀನಿ. ಖಾರನ ಹಾಕ್ಕೊಂಡು ಪ್ರತಿಯೊಂದು ಒಮ್ಮೆಲೆ ಹಾಕಬಾರ್ದು, ಒಂದೊಂದೇ ಹಾಕಿ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಏನು ಹಾಕ್ತಿದ್ದೀನಿ ಅಂತಂದರೆ, ಒಂದು ಹಿಂಗೆ ಹೇಳಿದ್ನಲ್ವ, ಆ ಹಿಂಗನ್ನ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಕು, ತುಂಬ ಹಾಕಬಾರ್ದು. 1 ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಇದನ್ನು ಟೇಸ್ಟ್ ಬರುತ್ತೆ. ಸೊ ಇದನ್ನು ಹಾಕ್ಬಿಟ್ಟು ನೀವು ಕಲಿಸ್ಕೊಳ್ಳಿ. ನಿಮಗೆ ಇಷ್ಟ ಇಲ್ಲ ಹಿಂಗೆ ಹಾಕ್ಕೊಳ್ಳೋದು ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಓಕೆನಾ. ನಾವೆಲ್ಲ ಅಡುಗೆಗೂ ಹಿಂಗೆ ಹಾಕೋತೀವಿ. ಸೊ ಅದಕ್ಕೆ ನಾನಿಲ್ಲಿ ಹಿಂಗೆ ಹಾಕೋತಿದ್ದೀನಿ. ಓಕೆನಾ. ಅದಾದಮೇಲೆ ನೋಡಿ ನಾನು ಹೇಳಿದ್ನಲ್ವ ಫಸ್ಟಿಗೆ, ಲಾಸ್ಟಿಗೆ ನಾವು ಆಯಿಲ್ನ ಹಾಕ್ಕೋಬೇಕು. ಸಾಸಿವೆನಲ್ಲಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಬೆರೆಸ್ಕೊಂಡಂಥ ಆಯಿಲು. ಸೊ ಇದನ್ನು ಭಾಳ ಹಾಕ್ಕೋಬಾರ್ದು, ಒಂದು ಸ್ವಲ್ಪ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ಹಾಕ್ಕೋಬೇಕು. ಎಷ್ಟು ಅಂತಂದರೆ
ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಉಪ್ಪಿನಕಾಯಿ. ನೋಡಿ ಯಾವ ಥರ ಅದರ ರಸ ಬಿಟ್ಟಿದೆ. ಆಮೇಲೆ ನೆಕ್ಸ್ಟ್ ಮಸಾಲದು ನಿಂಬೆಹಣ್ಣಿನ ಉಪ್ಪಿನಕಾಯಿ ಎಲ್ಲದರಲ್ಲೂ ಬೆರೆತು ಹೋಗಿದೆ ಇದು ನಿಂಬೆಕಾಯಿಗೆ. ಸೊ ನೀವು ಈ ಥರನೇ ಮಾಡ್ಕೊಂಡು ತಿನ್ನಿ, ಓಕೆನಾ. ಅದಾದಮೇಲೆ ನಾವಿಲ್ಲಿ ಯಾವಾಗಲೂ ಸ್ಪೂನೇ ಬಳಸಬೇಕು, ಕೈನ ಹಚ್ಚಬಾರ್ದು ಯಾವುದಕ್ಕೂ. ಸೊ ಕೈ ಹಚ್ಚಿದ್ವಿ ಅಂತಂದರೆ ಅದು ನಿಂಬೆಹಣ್ಣು ಕೆಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿ ಈಗ ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ, ಒಂದು ಡಬ್ಬಿಗೆ. ಈ ಥರ ಪಿಂಗಾಣಿ ಡಬ್ಬಿನಲ್ಲಿ ಹಾಕ್ಕೊಂಡ್ಬಿಟ್ರೆ ಉಪ್ಪಿನಕಾಯಿ ಕೆಡೋದಿಲ್ಲ. ನಾವು ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಅಲ್ಲೆಲ್ಲ ಹಾಕ್ಕೊಂಡ್ರೆ ಅದೊಂದು ಸ್ವಲ್ಪ ಕೆಡೋ ಚಾನ್ಸಸ್ ಇರುತ್ತೆ. ಈ ಥರ ಪಿಂಗಾಣಿ ಡಬ್ಬಿನಲ್ಲಿ ಹಾಕ್ಕೊಂಡ್ರೆ ಕೆಡೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡಿದ್ದೀನಲ್ವ ನಿಂಬೆಹಣ್ಣನ್ನು, ಪೂರ್ತಿ 100 ನಿಂಬೆಹಣ್ಣನ್ನು. ಸೊ ಅದು ಇದರಲ್ಲಿ ಸ್ಟೋರ್ ಆಗಿದೆ. ಸೊ ಸ್ಟೋರ್ ಆಗಿದ್ದನ್ನು ನಾವು ಮುಚ್ಚಿಟ್ಬಿಡಬೇಕು, ಓಕೆನಾ. ಎಲ್ಲಿ ಅದನ್ನು ಪದೇ ಪದೇ ತೆಗೆದು ನೋಡೋದು, ಪದೇ ಪದೇ ಅದಕ್ಕೆ ಕೈ ಹಚ್ಚೋದು ಮಾಡಬಾರ್ದು. ಹಾಕಿ ಇಟ್ಬಿಡಬೇಕು. ಇಟ್ಟಾದಮೇಲೆ ಪೂರ್ತಿ ನಾವು ಅದನ್ನು ತೆಗೆದೇ ನೋಡಬಾರ್ದು ಅಂತ ಇಲ್ಲ, ಒಂದು ಸ್ವಲ್ಪ ತೆಗೆದು ನೋಡಬೇಕು. ಅಂದರೆ ಒಂದು ಸ್ವಲ್ಪ ಗಾಳಿ ಆಡಲಿಕ್ಕೂ ಬಿಡಬೇಕು. ಪೂರ್ತಿ ಮುಚ್ಚಿಟ್ರೂ ಕೆಟ್ಟೋಗ್ಬಿಡುತ್ತೆ. ಸೊ ನೋಡಿ ನಮ್ಮ ಉಪ್ಪಿನಕಾಯಿ ಈ ಥರ ರೆಡಿ ಆಗಿದೆ. ಸೊ ನೀವು ಇದೇ ಥರ ರೆಡಿ ಮಾಡಿಕೊಂಡು ತಿನ್ನಿ, ಓಕೆನಾ. ಯಾವ ಥರ ಬಂದಿದೆ ಅಂತ ನೋಡಿ ನಮ್ಮ ಉಪ್ಪಿನಕಾಯಿನೂ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಅಡುಗೆ ಯಾವ್ದು ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಅದಾದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಯಾವುದೇ ಥರದ ಹೊಸ ರೆಸಿಪಿ ಜೊತೆ ಬಂದ್ರೂ ನಿಮಗೆ ಅದು ರೀಚ್ ಆಗುತ್ತೆ. ಸೊ ನೀವು ನೋಡ್ಕೋಬೋದು ಅದನ್ನ. ಸೊ ಸಪೋರ್ಟ್ ಮಾಡಿ, ಓಕೆನಾ. ಥ್ಯಾಂಕ್ ಯು.